ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಉಪ್ಸಾರು ಮಾಡೋಕ್ಕೆ ಇಲ್ಲಿ ಬಿಸಿನೀರು ಕಾಳನ್ನ ನೆನೆಯಕ್ಕೆ ಹೋದೆ. ಈಗ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ, ಬನ್ನಿ ತೋರಿಸ್ತೀನಿ. ಉಪ್ಸಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದು ನಾವು ಮತ್ತೆ ತೋರಿಸ್ತೀನಿ ನೀವು ಏನೇನು ಹಾಕಬೇಕು, ಹಿಂಗೆ ಮಾಡಬೇಕು ಅಂತ. ಯಾಕಂದರೆ ನಾನು ಮಾಡೋದಕ್ಕಿಂತ ಮತ್ತೆ ಮಾಡೋದು ಸೂಪರಾಗಿರುತ್ತೆ. ಅದಕ್ಕೆ ಮತ್ತೆ ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ ಹಾಕ್ತಿದ್ದೆ, ಬೆಳ್ಳುಳ್ಳಿ ಕಾಳು ಅಷ್ಟೇ, ಟೊಮೊಟೊ ಲಾಸ್ಟ್. ಈಗ ಬಿಸಿನೀರು ಉನಿ ಹಾಕೊಂಡಿದ್ದಲ್ಲ ಆ ಕಾಳು ಹಾಕೋದು. ಫ್ರೈ ಮಾಡಿ ಕಾಳನ್ನ, ಯಾಕೆಂದ್ರೆ ಅದು ಚೆನ್ನಾಗಿ ಬೇಯಬೇಕು, ಸ್ಮೆಲ್ಲೆಲ್ಲ ಹೋಗ್ಬೇಕು, ಹೊಸಿ ಸ್ಮೆಲ್ಲು. ಇವಾಗ ನಮ್ಮ ಥರ ಆಮೇಲೆ ಕುಕ್ಕರ್ ಎಲ್ಲ ಕೂಗ್ಸಲ್ಲ. ಉಟ್ಕೊಂಡಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ, ಯಾಕೆಂದರೆ ಸಾಲ್ಟ್ ಹಿಡಿಬೇಕು. ಕುಡಿಯುವಾಗ ಸಾಲ್ಟ್ ಹಿಡಿದ್ರೆ ಅದು ಚೆನ್ನಾಗಿರುತ್ತೆ. ಬದಿ ಸ್ಮೆಲ್ಲೆಲ್ಲ ಹೋಗೈತೆ. ಇವಾಗ ಒಂದು ಟೊಮಟೊನ ಅರ್ಧ ಭಾಗ ಮಾಡಿ ಹಾಕಬೇಕು. ನಮ್ಮೂರಲ್ಲಿ ಮಂಡ್ಯ ಸೈಡ್ ಖಾರ ಹೆಂಗೆ ಹೇಳ್ತಾರೆ ಅಂತ ನಮ್ಮ ಮತ್ತೆ ತೋರಿಸ್ಕೊಡ್ತೇವೆ. ಮೆಣಸಿನಕಾಯಿ ಚೆನ್ನಾಗಿ ಉಟ್ಕೋಬೇಕಂತ ಫಸ್ಟು ಡ್ರೈ ಆಯಿತು ಕಾಳೆಲ್ಲ. ಇವಾಗ ಬಿಸಿ ನೀರು ಮೈಸೂರು ನೀರನ್ನ ಹಾಕಬೇಕು, ಎಷ್ಟು ಬೇಕು ಅಷ್ಟು. ನಿಮ್ಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ಹಾಕಬೇಕು. ಆಮೇಲೆ 1-2 ಗಂಟೆ ಬೆಳ್ಳುಳ್ಳಿ, ಅಂದರೆ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹಾಕಬೇಕು, ಕಡಿಮೆ ಮಾಡಿದ್ರೆ ಕಡಿಮೆ ಹಾಕಬೇಕು. ಇದನ್ನೇ ನಾನು ನಾಲ್ಕು ಸಲ ಮಾಡ್ಕೊತೀನಿ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ, ಇಲ್ಲ ಅಂದರೆ ಏನು ಅವಶ್ಯಕತೆ ಇಲ್ಲ. ಸ್ವಲ್ಪ ಹುಣಸೆಹಣ್ಣು, ಯಾಕೆಂದರೆ ಬೇಕೇ ಬೇಕು. ಹುಳ್ಳಿಕಾಳು ಏನೇ ಕಾಳು ಹಾಕಿದ್ರೂ ಬೇಕೇ ಬೇಕಿದು. ಸಾಲ್ಟು, ಮೆಣಸು, ಜೀರಿಗೆ ಎಸ್ಪೆಷಲಿ ಹಾಕಲೇಬೇಕು. ಯಾವಾಗಲೂ ಉಪ್ಪು ಸಾಂಬಾರು ನೀರೇ ಹಾಕಬೇಕು, ಯಾಕೆಂದರೆ ಅದು ಟೇಸ್ಟ್ ಕೊಡುತ್ತೆ ಖಾರ. ಯಾಕೆಂದರೆ ಕಾಳು ರಸ ಎಲ್ಲ ಬಿಟ್ಟಿರುತ್ತಲ್ವ, ಅದು ಉಪ್ಪು ಖಾರ ಇನ್ನೂ ರುಚಿ ಆಯ್ತದೆ. ಅದೇ ಖಾರದೊಳಗಡೆಗೆ ಏನು ಟೊಮೊಟೊ ಹಣ್ಣು ಹಾಕಬೇಕು, ಬೇಯಿಸಿರೋ ಟೊಮೊಟೊ. ಉಪ್ಸಾರು ಒಳಗಡೆ ಬೆಂದಿರುತ್ತೆ ಟೊಮೊಟೊ ಹಿಂಗೆ ಹಾಕೋದು. ಉಪ್ಪಿ ಹಾಕಿದ್ಮೇಲೆ ಎಷ್ಟು ಬೇಕೋ ಸಾಂಬಾರು ಉಪ್ಸಾರು ಅಷ್ಟನ್ನು ಹೆಚ್ಚಿಸ್ಕೊಳ್ಳೋದು. ಇವಾಗ ಇದಕ್ಕೆಲ್ಲ ಹಾಕಿ ಮಿಕ್ಸ್ ಮಾಡಿ ಉಯ್ಕೊಳ್ಳೋದು. ಬಿಸಿ ಬಿಸಿ ಉಪ್ಪು ಸಾಂಬಾರು ಇವಾಗ ತಿನ್ನೋಕ್ಕೆ ರೆಡಿಯಾಗಿದೆ.